ಅಷ್ಟಾವರಣಗಳಲ್ಲಿ ಮೊದಲನೆಯದಾದಂತಹ ಗುರುತತ್ವದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ಧರ್ಮಗುರು ಅನ್ನುವಂತಹ ಶಬ್ದದ ಬಗ್ಗೆ ಮತ್ತು ಗುರುವಿನ ಮಹತ್ವದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಗುರುತತ್ವದ ಮಹತ್ವವನ್ನು ತಿಳ್ಕೊಳ್ಳೋಣ. ಮೈಲಾರ ಬಸವಲಿಂಗ ಶರಣರು ತಮ್ಮ ಒಂದು ಗುರುಕರ್ಣ ತ್ರಿವಿಧಿಯ ಪದ್ಯದಲ್ಲಿ ಹೇಳುತ್ತಾರೆ. 9 ಮತ್ತು 10ನೇ ಪದ್ಯಗಳು ತುಂಬಾ ಗಮನಿಸಬೇಕಾದಂತಹ ಪದ್ಯಗಳು. ನರಜೀವಿಗಳಿಗೋರ್ವ ಹರನೆ ಕಾರಣಕರ್ತ, ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ತವಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನಿನಗೆ ಗುರುವೇ ಕೃಪೆಯಾಗು. ಬಹಳ ಮಹತ್ವ ಉಳ್ಳಂತಹ ಪದ್ಯಗಳಿವು. ಮಾನವ ಕುಲಕ್ಕೆ ಮತ್ತು ಇತರೆ ಪ್ರಾಣಿಗಳಿಗೆ, ಆಮೇಲೆ ಗುರುವಿನ ಮಾರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಗುರುವಿನ ಮಾರ್ಗದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸರಿಯಾದ ವ್ಯತ್ಯಾಸವನ್ನ ಮೈಲಾರ ಬಸವಲಿಂಗ ಶರಣರು ಹೇಳ್ತಾ ಇದ್ದಾರೆ. ನರಜೀವಿಗಳಿಗೋರ್ವ ಹರನೆ ಕಾರಣಕರ್ತ, ಇದಂತೂ ಸತ್ಯ. ಕಾರಣಕರ್ತ ಅಂದ್ರೆ ನರಜೀವಿಗಳು ಹುಟ್ಟೋದಕ್ಕೆ, ನರ ಮತ್ತು ಜೀವಿಗಳೆಲ್ಲ. ಇಲ್ಲಿ ನರಜೀವಿಗಳು ಅಂತ ಹೇಳಿದ್ರು ಕೂಡ ಬಿಡಿಸ್ಕೊಂಡು ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಬರೀ ನರರಿಗಷ್ಟೇ ಅಲ್ಲ, ಪ್ರತಿಯೊಂದು ಜೀವಿ ಏನು ಸೃಷ್ಟಿಯಾಗಿದೆ ಸಚರಾಚರ ಅಂದ್ರೆ ಚಲಿಸೋದು, ಚಲಿಸದೇ ಇರ್ತಕ್ಕಂಥದ್ದು, ಎಲ್ಲಾ ಸೃಷ್ಟಿಗೂ ಮೂಲ ಕರ್ತ ಒಡೆಯ ಅಂದ್ರೆ ಶಿವ, ಅಂದ್ರೆ ಪರಮಾತ್ಮ, ದೇವರು, ನಿರಾಕಾರ ಪರಮಾತ್ಮ. ಮನುಷ್ಯ ಕಲ್ಪಿತ ಬ್ರಹ್ಮ ವಿಷ್ಣು ಮಹೇಶ್ವರರಾಗ್ಲಿ, ಕೈಲಾಸ ವಾಸಿಯಾದಂತಹ ಶಿವ ಆಗಲಿ, ಅವೆಲ್ಲ ದೇವತೆಗಳು, ಮನುಷ್ಯನ ಕಲ್ಪನೆ. ಪರಮಾತ್ಮ ಅನ್ನುವಂತಹನು ಮನುಷ್ಯ ಕಲ್ಪಿಸಿದ್ದಲ್ಲ, ಅದು ಎಂದೆಂದಿಗೂ ಇರ್ತಕ್ಕಂಥದ್ದು, ಧರ್ಮವನ್ನ ಮೀರಿದಂತಹದ್ದು. ಎಲ್ಲಾ ನಿಯಮಗಳು, ಎಲ್ಲಾ ಧರ್ಮಗಳು ಯಾವುದಕ್ಕೂ ಪರಮಾತ್ಮ ಸಿಕ್ಕುವಂತಹವನಲ್ಲ. ಇಂತಹ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಬಿಟ್ಟ. ಅದು ಯಾವಾಗ ಸೃಷ್ಟಿ ಮಾಡದ್ನೋ, ಯಾವಾಗ ಶುರುವಾಯ್ತು ಗೊತ್ತಿಲ್ಲ. ಈ ವಿಜ್ಞಾನಿಗಳು ಹೇಳ್ತಾರೆ 1,500 ಕೋಟಿ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡ ರಚನೆ ಆಗಿರಬಹುದು ಅಂತ ಹೇಳಿ. ಬಹುದು ಅಷ್ಟೇ, ಗೊತ್ತಿಲ್ಲ, ಆಗಿರಬಹುದು. ಅದಕ್ಕೆ ನಮ್ಮ ಶರಣರು, ಉಪನಿಷತ್ಕಾರರು ಅನಾದಿ ಅಂತ ಕರೆದ್ಬಿಟ್ರು. ಆದಿ ಇದ್ದಿದ್ರೆ ಯಾವಾಗ ಅಂತ ಹೇಳ್ಬೋದಾಗಿತ್ತು. 3,000 ಕೋಟಿಯೋ 4,000 ಕೋಟಿಯೋ 5,000 ಕೋಟಿಯೋ ವರ್ಷಗಳ ಹಿಂದೆ ಅಂತ ಹೇಳ್ಬೋದಾಗಿತ್ತು, ಆದಿ ಅಂತ ಇದ್ದಿದ್ರೆ. ಆ ಪರಮಾತ್ಮ ಅನಾದಿ ಅಂದ್ರೆ ಗೊತ್ತೇ ಇಲ್ಲ, ಮನುಷ್ಯನಿಗೆ ಗೊತ್ತೇ ಆಗಲ್ಲ. ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಿದೆ ಅಂದ್ರೂ ಕೂಡ ಗ್ಯಾಲಕ್ಸಿಗಳನ್ನೇ ಎಣಿಸಕ್ಕಾಗಿಲ್ಲ ಇನ್ನು. ಈ ಸೃಷ್ಟಿಯ ಅಂತ್ಯ ಗೊತ್ತಾಗಿಲ್ಲ ಇನ್ನು. ಇಲ್ಲಿ ಮುಗಿತಪ್ಪ ಅಂತ ವಿಜ್ಞಾನಿಗಳು ತೀರ್ಮಾನ ಕೊಡಕ್ಕಾಗಿಲ್ಲ. ಮತ್ತಲ್ಲಿ ಆಕಾಶ ಇದೆ, ಆಕಾಶದ ನಂತರ ಮತ್ತೆ ನಕ್ಷತ್ರಗಳು, ಕ್ಷುದ್ರ ಗ್ರಹಗಳು, ಏನಿಲ್ಲಿ ವಾತಾವರಣ ಇದೆಯೋ ಅದು ಎಲ್ಲಾ ಗ್ರಹಗಳಲ್ಲೂ ಕಂಡು ಬಂದಿದೆ. ನಕ್ಷತ್ರಗಳ ಪುಂಜ, ನಕ್ಷತ್ರ ಪುಂಜ ಅನ್ನಕ್ ಶುರು ಮಾಡಿದ್ರು, ನಕ್ಷತ್ರ ಸಾಗರ ಅಂತ ಹೇಳಿದ್ರು. ಏನು ಓಷನ್ ಆಫ್ ಸ್ಟಾರ್ಸ್, ಗ್ಯಾಲಕ್ಸಿನ ಹೆಸರು ಕೊಟ್ರು, ಆಕಾಶ ಗಂಗೆ ಅಂತ ಕೊಟ್ರು. ಬಹಳ ಅದ್ಭುತ ಆಯ್ತು, ಸಂತೋಷ ಆಯ್ತು ವಿಜ್ಞಾನ ಮುಂದುವರೆದಿದ್ದು. ನಮ್ಮ ಹಿರಿಯರು ಹೇಳ್ತಿದ್ರು ಅನಂತ ಕೋಟಿ ಬ್ರಹ್ಮಾಂಡ,
ಅನಂತ ಕೋಟಿ ಬ್ರಹ್ಮಾಂಡ ಅಂತ ಹೇಳ್ತಿದ್ರು. ಆದ್ರೆ ಆ ಅನಂತ ಕೋಟಿ ಬ್ರಹ್ಮಾಂಡದ ಕಲ್ಪನೆ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ವಿಜ್ಞಾನ ಇಷ್ಟು ಚೆನ್ನಾಗಿ ವಿವರಿಸ್ತಾ ಇದೆ. ಈ ನಮ್ಮ ಸೂರ್ಯನೇ ಒಂದು ಬಿಂದು ಇದ್ದಂಗೆ ಸೃಷ್ಟಿ ಮುಂದೆ, ಗೊತ್ತಾಯ್ತಲ್ಲ. ಈ ಭೂಮಿ ಒಂದು ಧೂಳಿನ ಕಣ ಇದ್ದಂಗೆ. ಭೂಮಿಯೇ ಧೂಳಿನ ಕಣ ಅಂದ್ರೆ ನಾವು ನೀವೆಲ್ಲ ಈ ಧೂಳಿನ ಕಣದ ಹೊಟ್ಟೆ ಒಳಗೆ ಇರ್ತಕ್ಕಂಥವ್ರು. ಹೇಳ್ತೀವಿ ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಿ. ಧರ್ಮ ಮಾರ್ಗದಲ್ಲಿ ನಡೆಯೋಣ, ಪುನರಪಿ ಜನನಂ ಪುನರಪಿ ಮರಣಂ ಎಲ್ಲ ಹೇಳ್ತೀವಿ. ಆದ್ರೆ ಪರಮಾತ್ಮನ ಸೃಷ್ಟಿಯ ಅಗಾಧತೆಯನ್ನು ನೋಡ್ತಾ ಹೋದ್ರೆ, ಅನಂತತೆಯನ್ನು ನೋಡ್ತಾ ಹೋದ್ರೆ ಅವನ ಉದ್ದೇಶ ಏನಿದೆ ಅಂತ ಅರ್ಥ ಆಗೋದೇ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಎಲ್ಲದಕ್ಕೂ ಸೃಷ್ಟಿಕರ್ತ ಒಬ್ಬ ಇದ್ದಾನೆ. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ. ಹರ ಅಂತ ಮೈಲಾರ ಬಸವಲಿಂಗ ಶರಣರು ಹೇಳಿದ್ರು. ಇನ್ನು ಹರಿಭಕ್ತರು ಹರಿ ಅನ್ಕೊಂತಾರೆ, ಕ್ರಿಶ್ಚಿಯನ್ರು ಗಾಡ್ ಅನ್ಕೊಂತಾರೆ, ಮುಸಲ್ಮಾನರು ಅಲ್ಲ ಅನ್ಕೊಂತಾರೆ. ಅದ್ ಏನೇ ಅಂದ್ರು ಅದ್ ಮಾತ್ರ ಶಕ್ತಿ, ಆ ಪರಮಾತ್ಮನ ಶಕ್ತಿ. ಪರಮಾತ್ಮ ಒಬ್ಬನೇ ಅಥವಾ ಒಂದೇ, ಶೂನ್ಯವೇ. ಇಂತಹ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿ ಬಿಟ್ಬಿಟ್ಟ. ಈ ಸೃಷ್ಟಿಯ ಅರ್ಥ ಮತ್ತು ಮಹತ್ವ, ಇದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಈ ನರಜನ್ಮ ಬಂದಿರೋದು ಏನಕ್ಕೆ ಅಂತ ಹೇಳ್ಕೊಡ್ತಕ್ಕಂಥವನು ಗುರು. ಮತ್ತು ಮಾತನಾಡುವ ಕಲೆ, ಹಂಗ ನೋಡ್ತಾ ಹೋದ್ರೆ ತಾಯಿಯಿಂದನೇ ಗುರುತ್ವ ಪ್ರಾರಂಭ ಆಗ್ತದೆ. ತಾಯಿ ಮೊದಲನೆಯ ಗುರು, ತಂದೆ ಎರಡನೆಯ ಗುರು. ತಾಯಿ ತಂದೆಗಳೇ ಗುರುಗಳ ಮೊದಲು. ಯಾಕಂದ್ರೆ ಅವರು ನಮ್ಮನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಿದ್ರೆ, ಆಧ್ಯಾತ್ಮ ಕ್ಷೇತ್ರದಲ್ಲಿ ತಾಯಿ ತಂದೆಗಳಿಗೆ ಮಹತ್ವ ಕೊಟ್ಟಿಲ್ಲ, ಧರ್ಮ ಕ್ಷೇತ್ರದಲ್ಲಿ ಯಾಕೋ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು, ಅವರೆಲ್ಲ ದೊಡ್ಡವರು. ಆದ್ರೆ ಯೋಚನೆ ಮಾಡೋಣ, ಮೋಹ ಅನ್ನುವಂಥದ್ದು ಕೆಟ್ಟ ಎಲ್ಲ ಹೇಳಿದ್ರೆ, ತಾಯಿ ತಂದೆಗಳು ಬೇರೆ ಪ್ರಾಣಿಗಳ ತರ ನಮ್ಮನ್ನು ಎಲ್ಲಾದ್ರೂ ಬಿಟ್ಟು ಹೊರಟೋಗಿದ್ರೆ, ಅವರು ತಮ್ಮ ಕೇವಲ ಅಂಗ ಸುಖಕ್ಕೆ ಬಲಿಯಾಗಿ ಹೆತ್ರು ಅಂತ ಕೆಲವರು ಹೇಳ್ತಿರ್ತಾರೆ. ಏನು ವಿಶೇಷ ಇಲ್ಲ, ಹಾಗಲ್ಲ. ಸಂಸ್ಕಾರಯುತ ತಾಯಿ ತಂದೆಗಳು ಎಷ್ಟು ಕಷ್ಟಪಡ್ತಾರೆ ಮಕ್ಕಳನ್ನ ಬೆಳೆಸಕ್ಕೆ ಅಂದ್ರೆ, ತಾವು ಅರ್ಧ ಹೊಟ್ಟೆ ಉಂಡು, ತಾವು ಅರ್ಧ ಬಟ್ಟೆ ಧರಿಸಿ, ತಾವು ಸೋರುವ ಮನೆಯಲ್ಲಿದ್ದು ನಮ್ಮನ್ನ ಬೆಳೆಸಿರ್ತಾರೆ. ಆ ತಾಯಿ ತಂದೆ ಮೊದಲನೆಯ ಗುರುಗಳು. ಭಾಷೆ ಮೊದಲನೆಯ ಧರ್ಮ. ಮಾತನಾಡುವ ಕಲೆ ಇಲ್ಲದೆ ಹೋಗಿದ್ರೆ, ಭಾಷೆ ಇಲ್ಲದೆ ಹೋಗಿದ್ರೆ ಧರ್ಮ ಎಲ್ಲಿ ಹುಟ್ಟುತ್ತಿದ್ದು? ಲೆಕ್ಕ ಹಾಕಿ, ಇವನ್ ಲೆಕ್ಕ ಹಾಕ್ಬೇಕಲ್ಲ. ಅದನ್ನ ಲೆಕ್ಕ ಹಾಕಕ್ಕೆ ಪ್ರವಾದಿಗಳ ಹತ್ರ ಟೈಮ್ ಇರಲಿಲ್ಲ ಅಂತ ಕಾಣಿಸುತ್ತೆ, ಅಥವಾ ಆಗಿನ ಚಿಂತನೆ ಏನಿತ್ತು ಇರಲಿ. ಈಗ ನಾವು ತಿಳ್ಕೊಳ್ಳೋಣ, ವಿಜ್ಞಾನ ಮತ್ತು ಅಧ್ಯಾತ್ಮ ಎರಡನ್ನೂ ಎರಡು ಸಂಧಿಸುವ ಕಾಲದಲ್ಲಿ ಇರ್ತಕ್ಕಂಥವ್ರು ನಾವು. 21ನೇ ಶತಮಾನ ವಿಶೇಷವಾಗಿ ಧರ್ಮ ಮತ್ತು ವಿಜ್ಞಾನ ಅಥವಾ ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡರ ಸಂಧಿಕಾಲ ಇದು. ಇಲ್ಲಿ ಧರ್ಮವೇ ಬೇಡ ಅನ್ನುವಂತಹ ಕೆಲವರು ವಿಜ್ಞಾನಿಗಳು, ದೇವರಿಲ್ಲದೆ ಏನು ಮಾಡಕ್ ಆಗಲ್ಲ ಅನ್ನುವ ವಿಜ್ಞಾನಿಗಳು ಕೂಡ ದೇವ್ರನ್ನ ಒಪ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ದೇವ್ರನ್ನ ಒಪ್ತಿದ್ರು, ಬಹಳ ದೊಡ್ಡ ವಿಜ್ಞಾನಿ. ಆಲ್ಬರ್ಟ್ ಐನ್ಸ್ಟೀನ್ ಅಂತಹ ಒಬ್ಬ ವಿಜ್ಞಾನಿ ಇನ್ನೂ ಹುಟ್ಟಿಲ್ಲ ಅಂತ ಕಾಣುತ್ತೆ. ಅಂತಹ ವಿಜ್ಞಾನಿ ದೇವ್ರನ್ನ ಒಪ್ತಿದ್ದ. ಎಂತೆಂಥ ಚಕ್ರವರ್ತಿಗಳು ಆಮೇಲೆ ದೇವ್ರನ್ನ ಒಪ್ಪಿದ್ರು. ತಮ್ಮ ಪರಾಕ್ರಮ ಎಲ್ಲ ಮುಗಿದ್ಮೇಲೆ, ವಯಸ್ಸಾದ್ಮೇಲೆ, ಜೈಲಿಗೆ ಹೋದ್ಮೇಲೆ
ಅಥವಾ ಬಂದಿಗಳಾದ್ಮೇಲೆ ನೆಪೋಲಿಯನ್ ಇರಬಹುದು, ಅಲೆಕ್ಸಾಂಡರ್ ಇರಬಹುದು, ಇವರೆಲ್ಲ ಮೊದಲು ದೇವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡವ್ರಲ್ಲ, ತಮ್ಮ ಲೆಕ್ಕಾಚಾರದಲ್ಲೇ ಬದುಕಿದವರು. ತಾವೇ ಪರಾಕ್ರಮಿಗಳು, ವಿಶ್ವದ ಒಡೆಯರು ಅನ್ನೋ ಲೆಕ್ಕಕ್ಕಿದ್ರು ಇವರೆಲ್ಲ. ಅಂಥವ್ರು ಕೊನೆಗೆ ದೇವ್ರನ್ನ ಒಪ್ಕೊಂಡ್ರು. ಅದಕ್ಕೆ ಗುರು ಅಂದ ಕೂಡ್ಲೆ, ನಾವು ಗುರು ತತ್ವ ಅಂದ ಕೂಡ್ಲೆ ನೇರವಾಗಿ ದೀಕ್ಷೆಗೆ ಹೋಗ್ಬಾರ್ದು ಅನ್ಸುತ್ತೆ. ಅದು ವೈದಿಕ ಧರ್ಮ ಹೇಳ್ತು ಏನಂತ, ಜನ್ಮಣ ಜಾಯತೆ ಶೂದ್ರ ಕರ್ಮಣ ದ್ವಿಜ ಮುಚ್ಯತೆ. ದೀಕ್ಷೆ ಆದ್ಮೇಲೆ ಅದು ನಮಗೆ ದ್ವಿಜತ್ವ ಬರುತ್ತೆ, ಎರಡನೇ ಹುಟ್ಟು. ಬಸವಣ್ಣವ್ರದ್ದು ನಿನ್ನೆ ವಚನ ಹಾಡಿದಾರಲ್ಲ, ನೀಲಮ್ಮವ್ರು ಹಾಡ್ತಿದ್ರು, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದಡೆ ನಿಮ್ಮ ಪಾದೋದಕವು ಪ್ರಸಾದವು ಕೊಂಬೆ. ಮತ್ತೆ ಆದಡೆ ಅಂತಂದ್ರಲ್ಲ, ಜನನ ಇಲ್ಲ ಅಂತ ಹೇಳಿದ್ರಿ, ಆದಡೆ ಅಂದ್ರು ನೀವು ಹೇಳ್ಬಿಟ್ರಲ್ಲ. ನನಗೆ ಮರಣ ಇಲ್ಲ ಅಂತ ಹೇಳಿದ್ರಿ, ಆದಡೆ ಅಂತಾನು ಹೇಳಿದ್ರಲ್ಲ. ಅಂದ್ರೆ ಜನನ ಮರಣಗಳನ್ನ ನಿರಾಕರಿಸಬೇಡಿ ನಾನು ಹೇಳ. ಹುಟ್ಟಿದೀವಿ ನಾವು ಬೇಡಪ್ಪ, ನಾವು ಧರ್ಮದ ಮಾರ್ಗದಲ್ಲಿರೋರು, ನಮಗೆ ಇರ್ಲಿ ಬಿಡಿ ತಾಯಿ ತಂದೆಗಳನ್ನ ಬಿಟ್ಟು ಬಿಡೋಣ. ಆದ್ರೆ ಬಸವಣ್ಣವ್ರ ತಾಯಿ ತಂದೆಗಳ ಅಜ್ಜ, ಅವರಪ್ಪ, ಅವರ ಅಜ್ಜ ಎಲ್ಲ ಇದಾರಲ್ಲ, ಅವ್ರು ಒಂದ್ ವೇಳೆ ತಿರಸ್ಕಾರ ಮಾಡಿದ್ರೆ, ಆ ಮಗುವನ್ನೆಲ್ಲಾರು ಒಗೆದು ಬಿಟ್ಟಿದ್ರೆ ಏನ್ ಗತಿ ಆಗ್ತಿತ್ತು? ಎಷ್ಟು ಜವಾಬ್ದಾರಿ ಇದೆ ತಾಯಿ ತಂದೆಗಳು. ಮತ್ತು ಒಬ್ಬ ತಾಯಿ ತನ್ನ ಜನ್ಮವನ್ನು ಪೂರ್ಣ ಅದಕ್ಕೆ ಮೀಸಲಾಗಿ ಇಟ್ಬಿಡ್ತಾಳೆ. ಎಷ್ಟೋ ಜನ ಓದಿದ್ದವರು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದವ್ರು ಕೆಲಸ ಮಾಡಲ್ಲ. ನನ್ನ ಮಕ್ಳು ಸಾಕ್ಬೇಕು, ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅದರಿಂದ ಬೇಡ ನನಗೆ ಕೆಲಸ, ಗಂಡ ನೀವು ಒಬ್ಬ ದುಡಿ ಸಾಕು, ಈ ಒಬ್ಬ ದುಡ್ದಿದ್ರಲ್ಲಿ ಇಬ್ರು ಬದುಕೋಣ, ಆನಂದವಾಗಿ ಬದುಕೋಣ ಸಾಕು, ಏನ್ ಮಾಡೋದಿದೆ ದುಡ್ಡು ಮಾಡಿ. ನಮ್ಮ ತಾಯಿ ತಂದೆಗಳು ಅದೇ ಲೆಕ್ಕದಲ್ಲೇ ಬಂದ್ರಲ್ಲ. ನಮ್ಮ ಮಕ್ಕಳನ್ನ ಅಂದ್ರೆ ನಾವು ಬೆಳೆಸೋಣ, ನಾವು ಅರ್ಧ ಹೊಟ್ಟೆ ಉಂಡ್ರೂ ಪರವಾಗಿಲ್ಲ, ನಾವು ಬೆಳೆಸೋಣ. ನಾವು ಬಟ್ಟೆ ಹಾಕೊಳ್ದಿದ್ರು, ನಾವು ಬಂಗಾರ ಹಾಕ್ತಿದ್ರು ಚಿಂತೆ ಇಲ್ಲ, ನಮ್ಮ ಮಕ್ಕಳನ್ನ ಓದಿಸೋಣ ಅನ್ನೋ ಲೆಕ್ಕಕ್ಕೆ ಬಂದ್ರಲ್ಲ, ಅವ್ರ ಗುರುಗಳಲ್ವಾ? ಅವ್ರ ಸಾಧನೆ ಕಡಿಮೆನ? ಇವತ್ತಿನ ಸಿದ್ದೇಶ್ವರ ಶ್ರೀಗಳು ಕೂಡ ಹೇಳ್ತಾ ಇದ್ರು, ಅವ್ರ ತಾಯಿ ತೀರ್ಕೊಂಡಾಗ ಹೋಗ್ಲಿಲ್ಲ, ಅವ್ರ ತಾಯಿಗೆ ಮಹತ್ವ ಕೊಡ್ತಿರ್ಲಿಲ್ಲ, ತಾಯಿ ತಂದೆಗಳಿಗೆ ಮಹತ್ವ ಕೊಡ್ತಿರ್ಲಿಲ್ಲ. ಸರಿ, ಒಪ್ಕೊಳ್ಳೋಣ, ಮೋಹ ಬೇಡ. ಆದ್ರೆ ನೀವು 7ನೇ ಕ್ಲಾಸ್ವರೆಗಾದ್ರೂ ಓದಿದ್ರಲ್ಲ ಮಲ್ಲಿಕಾರ್ಜುನ ಶ್ರೀಗಳ ಹತ್ರ ಬರೋ ತನಕ, ಆವಾಗ ಬೆಳೆಸ್ದವ್ರು ಯಾರು? 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟ ಪರಮಾತ್ಮ ನಮ್ಮನ್ನ ಅವ್ರ ಹೊಟ್ಟೆಯಲ್ಲೇ ಇಡ್ಬೇಕಾದ್ರೆ ಅವ್ರಿಗೂ ನಮಗೂ ಏನೋ ಸಂಬಂಧ ಇದ್ರೆ ತಾನೆ. ಈ ಬಸವಣ್ಣವ್ರನ್ನ ಆ ಪರಮಾತ್ಮ ಮಾದಲಾಂಬಿಕೆ ಅವ್ರ ಹೊಟ್ಟೆಯಲ್ಲಿ ಇಡ್ಬೇಕಾದ್ರೆ ಸುಮ್ಮನೆ ಇಟ್ಟಿಲ್ಲ, ಆ ಸಂಬಂಧ ಋಣಾನುಬಂಧ ಇದ್ದಿದ್ದಕ್ಕೆ ತಾನೇ ಇಟ್ಟಿರೋದು. ಅದನ್ನ ಬಿಟ್ಟು ಎಲ್ಲಿ ಹೋಗೋರು ನೀವು? ಆದ್ರಿಂದ ಜನನಿ ತಾನೇ ಮೊದಲ ಗುರುವು, ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಾನು ನೋಡ್ತಾ ಇದ್ದೀನಿ ತುಂಬಾ ಕಟ್ಟ ಅನ್ನಿಸ್ಕೊಂಡಂತವ್ರು ಕೂಡ ಈಗ ಅವರು ತಾಯಿ ತಂದೆಗಳ ಬಗ್ಗೆ ಸಣ್ಣವರಿದ್ದಾಗ ಪ್ರೀತಿ ಇದ್ದೇ ಇರ್ತದೆ. ತುಂಬಾ ಪ್ರೀತಿಸಿದವರು ತಾಯಿ ತಂದೆಗಳನ್ನ, ಪ್ರವಾದಿಗಳು ಕೂಡ. ಒಂದ್ ವೇಳೆ ತಾಯಿ ತಂದೆಗಳನ್ನೇ ಪ್ರೀತಿ ಮಾಡಕ್ ಬರದೆ ಹೋದ್ರೆ, ತಾಯಿ ತಂದೆಗಳ ಪ್ರೀತಿಯ ಸವಿಯನ್ನು ನಾವು ಅನುಭವಿಸದೆ ಹೋದ್ರೆ, ನಾವು ಮುಂದೆ ಪರಮಾತ್ಮನನ್ನು ಪ್ರೀತಿಸೋದು ಕೂಡ ಸುಳ್ಳು ನನ್ನ ಪ್ರಕಾರ. ಗುರುಲಿಂಗ ಜಂಗಮ ಅಂತೀವಲ್ಲ, ಗುರುಲಿಂಗ ಜಂಗಮವನ್ನ ಪ್ರೀತಿಸ್ಬೇಕಾದ್ರೆ, ಆ ಭಕ್ತಿ ಬರ್ಬೇಕಾದ್ರೆ ತಾಯಿ ತಂದೆಗಳು, ಸಹೋದರ ಸಹೋದರಿಯರು, ಸ್ನೇಹಿತರು, ಅವ್ರನ್ನ ಪ್ರೀತಿಸದೆ ಹೋದ್ರೆ ನಾವೇನ್ ಪ್ರೀತಿಸ್ತೀವಿ? ಆ ಪ್ರೀತಿಯ ಅಂಕುರ ಮನೆಯಲ್ಲೇ ಆಗದೆ ಹೋದ್ರೆ ನಾವು ಹೊರಗಡೆ ಪ್ರೀತಿಯನ್ನು ತಗೊಳಕ್ ಆಗಲ್ಲ. ತಗೊಂಡ್ರು ಕೂಡ ಎಲ್ಲೋ ಕೊರತೆ ಅನುಭವಿಸ್ತಿರ್ತಾನೆ. ಆದ್ರಿಂದ ಗುರುತತ್ವ ಪ್ರಾರಂಭ ಆಗೋದು
ನನ್ನ ಪ್ರಕಾರ ದೀಕ್ಷೆ ಆದ್ಮೇಲೆ ಅಲ್ಲ, ಹುಟ್ಟಿದಾಗಿನಿಂದನೇ ಅಮ್ಮ ಅನ್ನೋದನ್ನ ಕಲಿಸ್ತಾಳಲ್ಲ ತಾಯಿ, ಅಪ್ಪ ಅನ್ನೋದನ್ನ ಕಲಿಸ್ತಾಳಲ್ಲ ತಾಯಿ, ಅಲ್ಲಿಂದ ಗುರುತತ್ವ, ಅಲ್ಲಿಂದ ಪ್ರಾರಂಭ ಆಗಿದ್ದು ಮುಂದೆ ವಿಜ್ಞಾನಿಯಾಗಿ, ತತ್ವಜ್ಞಾನಿಯಾಗಿ, ಏನಾದರೂ ಆಗಲಿ ಅವನು ಕಡೆಗೆ ಐಕ್ಯದವರೆಗೆ ಗುರುತತ್ವ ಬೆಳೀತಾ 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 ಹೋಗುತ್ತೆ. ನಮ್ಮ ಒಳಗಡೆ ಗುರುತತ್ವ ಬೆಳೆದ ಹಾಗೆ ನಾವು ಕೂಡ ಬೆಳೀತಾ ಬೆಳೀತಾ ಹೋಗ್ತೇವೆ. ಅದಕ್ಕೆ ಎಲ್ಲರಿಗೂ ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ ನೀವು ತಾಯಿ ತಂದೆಗಳ ಬಗ್ಗೆ, ಅಜ್ಜ ಅಜ್ಜಿಯ ಬಗ್ಗೆ ಮೊದಲು ಪ್ರೀತಿ ಬೆಳೆಸಿ. ಎಂಥ ಪ್ರೀತಿ ಬೆಳೆಸಿ ಅಂತಂದ್ರೆ, ಅವ್ರ ವೈರಾಗ್ಯ ಮಾರ್ಗಕ್ಕೆ ಹೋಗದಿದ್ರೂ ಚಿಂತೆ ಇಲ್ಲ. ತಂದೆ ತಾಯಿಗೋಸ್ಕರ ತಂದೆ ಬೆಳೆಸೋಕೋರು, ತಂದೆಯನ್ನು ನೋಡ್ಕೋಬೇಕು, ತಾಯಿಯನ್ನು ನೋಡ್ಕೋಬೇಕು ಅಂತ ಹೇಳಿ ಅವ್ರೇನಾದ್ರು ಸನ್ಯಾಸಿ ಆಗೋರು ಆಗದೆ ಇದ್ರೂ ಚಿಂತೆ ಇಲ್ಲ. ಆದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ತಂದೆಗಳನ್ನು, ಪ್ರೀತಿಯಿಂದ ಬದುಕಲಿ. ಚಾಣಕ್ಯನ ವಿಷಯದಲ್ಲಿ ಒಂದು ಘಟನೆ ಹೇಳ್ತಾರೆ. ಚಾಣಕ್ಯ ಗೊತ್ತು ನಿಮಗೆಲ್ಲ, ಚಾಣಕ್ಯನ ಹೆಸರು ಕೇಳಿದಿರಲ್ಲ. ಕೌಟಿಲ್ಯ ಅಥವಾ ಚಾಣಕ್ಯ ಚಂದ್ರಗುಪ್ತನ ಮಂತ್ರಿ. ಚಾಣಕ್ಯ ತಂತ್ರ ಅಂತಾನೆ ಹೆಸರಾಗ್ಬಿಡ್ತು. ಅವನ ಹೆಸರು ನಿಜವಾಗ್ಲೂ ಚಾಣಕ್ಯ ಅಲ್ಲ, ಅದು ಗೊತ್ತಿರ್ಲಿ ನಿಮಗೆ. ಅವನು ಮಾಡಿದ್ರಿಂದ, ಚಾಣಕ್ಯತನ ಮಾಡಿದ್ರಿಂದ ಚಾಣಕ್ಯ ಚಾಣಕ್ಯ ಅಂದ್ರು. ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಹೇಳಿದ್ರು. ಅವನ ಹೆಸರು ವಿಷ್ಣುಗುಪ್ತ. ಅವನ ನಿಜವಾದ ಹೆಸರು, ಹುಟ್ಟ ಹೆಸರು ವಿಷ್ಣುಗುಪ್ತ. ಒಂದ್ ದಿವಸ ತಾಯಿ ಅಳ್ತಿರ್ತಾಳೆ. ಇನ್ನು ಯೌವನಕ್ಕೆ ಬಂದಿದ್ದಾನೆ ಇವನು, ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ತಾಯಿ ಮಗ ಇಬ್ಬರೇ ಬದುಕ್ತಾ ಇದ್ರು. ತಂದೆ ತೀರ್ಕೊಂಡಿರ್ಬೋದು ಬೇಗ. ಬೇರೆ ಮಕ್ಕಳು ಇದ್ದಂಗೆ ಕಾಣಿಸ್ಲಿಲ್ಲ, ಅವನೊಬ್ಬನೇ ಮಗ ಕಾಣುತ್ತೆ. ತಾಯಿ ಹೇಳ್ತಿರ್ತಾಳೆ, ಯಾಕಮ್ಮ ಅಂತ ಕೇಳ್ತಾನ. ಏನಿಲ್ಲಪ್ಪ, ಯಾರೋ ಹೇಳಿದ್ರು ನಿನಗೆ ಹುಬ್ಬಲ್ಲಿದೆ. ಹುಬ್ಬಲ್ಲು ಇತ್ತಂತ ಅವನಿಗೊಂದ. ಹುಬ್ಬಲ್ಲಂದು ಗೊತ್ತಾಗ್ತದೆ, ಸ್ವಲ್ಪ ಹಲ್ಲು ಬೇರೆ ಜಾಗದಲ್ಲಿ ಬೆಳೆದು ಮೇಲ್ಗಡೆ ಬಂದಿರ್ತದೆ. ನನಗೂ ಇದೆ ಅದು, ನಂದೊಂದು ಹಲ್ಲು ಹುಬ್ಬಲ್ಲಿದೆ. ಆಮೇಲೆ ತಾಯಿ ಹೇಳ್ತಿದ್ದೆ, ಹುಬ್ಬಲ್ಲಿದೆಯಪ್ಪ ನಿನಗೆ, ನೀನ್ ನನ್ನನ್ನು ಬಿಟ್ಟು ಹೋಗ್ತೀಯಂತೆ, ಸನ್ಯಾಸಿ ಆಗ್ಬಿಡ್ತೀಯಂತೆ. ನೀನ್ ನನ್ ಬಿಟ್ಟು ಹೋದ್ರೆ ನನ್ನ ಗತಿ ಏನು? ನೀನ್ ಇಲ್ದೆ ನಾನು ಹೇಗೆ ಬದುಕ್ಲಿ? ಹೇಳ್ತಾರೆ, ಸುಳ್ಳೋ ನಿಜನೋ ಗೊತ್ತಿಲ್ಲ. ತಡಿಯಮ್ಮ ಬಂದೆ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಕಲ್ಲು ಅಥವಾ ಏನೋ ಆಯುಧ ತಗೊಂಡು ಆ ಹಲ್ಲನ್ನು ಮುರಿದಾಕ್ತಾನೆ. ಹುಬ್ಬಲ್ಲನ್ನ ಹೊಡೆದಾಕ್ಬಿಟ್ಟು ಆ ಹಲ್ಲು ಮುರಿದಾಕ್ಬಿಟ್ಟು ಬರ್ತಾನೆ ತಾಯಿ ಹತ್ರ. ಅಮ್ಮ, ಇವಾಗ ನಾನು ಹುಬ್ಬಲ್ಲಿಲ್ಲ, ಈ ಹಲ್ಲು ಮುರಿದಾಕಿದ್ದೀನಿ, ನೀನನ್ನು ಬಿಡಿಸುತ್ತಂತಲ್ಲ ಆ ಹಲ್ಲು, ನಾನು ಇದನ್ನು ಮುರಿದು ಹಾಕಿದ್ದೀನಿ, ನೀನ್ ಸಾಯೋ ತನಕ ನಿನ್ ಜೊತೆ ಇದ್ದು ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ ಕೊನೆ ತನಕ ತಾಯಿಯನ್ನ ಹತ್ರ ಇದ್ದ. ತಾಯಿ ಐಕ್ಯ ಆಗೋವರೆಗೂ ಇದ್ದ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ತಾಯಿ ತಂದೆಗಳ ಬಗ್ಗೆ ಮೊದಲು ನಿಷ್ಕಲ್ಮಶವಾದ ಪ್ರೀತಿ, ನಿಸ್ಪೃಹವಾದ ಪ್ರೀತಿ. ಒಂದ್ ವೇಳೆ ತಾಯಿ ತಂದೆಗಳ ತತ್ವನಿಷ್ಠ ಅಲ್ಲದೆ ಹೋದ್ರೆ ಬಿಟ್ಬಿಡಿ. ಅವ್ರು ಕುಡುಕರಿದ್ರೆ, ಅವ್ರೇನಾದ್ರೂ ಅವ್ರ ಆಚಾರ ವಿಚಾರ ಚೆನ್ನಾಗಿಲ್ಲ ಅಂದ್ರೆ ಖಂಡಿಸಿ, ಅವಾಗ ಬಿಟ್ಬಿಡಿ. ಆದ್ರೆ ತಾಯಿ ತಂದೆಗಳ ಆಚಾರ ವಿಚಾರ ಚೆನ್ನಾಗಿದ್ರೆ, ಅವ್ರ ಗುರುಸ್ಥಾನದಲ್ಲಿ ನಿಂತ್ಕೊಳ್ಳೋ ಯೋಗ್ಯ ಇದ್ರೆ ಅವ್ರನ್ನ ನೀವೆಂದೂ ಮರಿಬೇಡಿ. ಅವರಿಂದ ಕಲ್ತದ್ದನ್ನ ಎಂದೂ ಮರಿಬೇಡಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಅವ್ರು ನೀವು ಚೆನ್ನಾಗಿ ನೋಡ್ಕೊಂಡ್ಮೇಲೆ ಅವ್ರು ಇನ್ನೂ ಪರಿವರ್ತನೆ ಆಗ್ಬೋದು, ಆ ಸಾಧ್ಯತೆ ಕೂಡ ಉಂಟು. ಅಲ್ಲಿಂದ ಗುರುತ್ವ ಪ್ರಾರಂಭ ಆಗಲಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.